ಸರ್ಕಾರ, ರಾಜ್ಯ ಸರ್ಕಾರ, ಬಿಜೆಪಿ ಸರ್ಕಾರಗಳ ತಮ್ಮ ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳುವುದಕ್ಕೆ ಇಂಥ ವಿವಾದಗಳನ್ನು ಎಬ್ಬಿಸ್ತವೆ. ನೀವು ಅವ್ರಿಗೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಜಾಗೃತ ಹಿಂದೂ ಸಮಾಜವೇ ರಿಯಾಕ್ಟ್ ಮಾಡಿ, ನಾನು ಮೊದಲೇ ಹೇಳ್ಬಿಟ್ಟಿದ್ದೇನೆ, ನಾನು ಹೇಳ್ತೀನಿ, ನಮ್ಮನ್ನು ಬಳಸ್ಕೊಳ್ಳಿಕ್ಕೆ ನಾವು ವೇಷ ಇರಲ್ಲ. ಬಳಸುವ ಪದ ತೆಗೆದುಬಿಡಿ, ನೀವು ಬಳಸಲಿಕ್ಕೆ ನಾವು ವೇಷ ಇರಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ರಾಜಕೀಯದ ಬಗ್ಗೆ ನಮ್ಮ ನಿಲುವು ಬಹಳ ಸ್ಪಷ್ಟ ಇದೆ. ಮೊನ್ನೆ ಒಂದು ಕಡೆ ನಾನು ಒಬ್ಬರ ಹತ್ರ ಮಾತಾಡೋದು ಹೇಳಿ, ಅವ್ರನ್ನ ಯಾಕೆ ಕರೆದಿದ್ದೀರಿ ಅಂತ ಕೇಳಿದೆ. ರಾಜಕಾರಣಿಗಳನ್ನು ಕರೆದಿದ್ದರು, 3 ರಾಜಕಾರಣಿ. ಅವ್ರು ಹೇಳಿದರು, ಕಾರಂತರೆ ಇದು ಚಳಿಗಾಲದ ಬೆಂಕಿ ಇದ್ದ ಹಾಗೆ, ಬಿಟ್ಟರೆ ಮುಂದಕ್ಕೆ ಹೋದರೆ ಮೈಗೆಲ್ಲ ಮರಗಟ್ಟಿ ಸೆಟ್ಕೊಂಡು ಹೋಗ್ತದೆ, ಹತ್ತಿರ ಹೋದರೆ ಸುಟ್ಟು ಬಿಡ್ತದೆ, ಎಲ್ಲಿಡ್ಬೇಕು ಅಲ್ಲಿಡ್ತೀನಿ ನಾನು ಅಂತ. ಜಮಾನ ಇಲ್ಲ. ರಾಜಕೀಯದವ್ರ ಮೇಲೆ ಅಂಕುಶ ಇಡಬೇಕಂತ ಹೊರಟಿರೋರು ನಾವು, ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಲಿ, ಆ ಪ್ರಾಮಾಣಿಕತೆ ನಮ್ಮ ಹತ್ರ ಇದೆ. ಅದನ್ನು ನೀವು ಅನುಮಾನ ಪಟ್ಟರೆ ನಾನೇನು ಮಾಡಲಿಕ್ಕೆ ಆಗೋದಿಲ್ಲ. ಸರ್ಕಾರದ ಬಗ್ಗೆ ನಮ್ಮ ನಿಲುವು ಅಥವಾ ಅದೊಂದು ದೇವಸ್ಥಾನವನ್ನ ಕೆಡವಿ ಹಾಕಿದಾಗ ಹಿಂದೂ ಸಂಘಟನೆ ರಾಜಕೀಯಕ್ಕೆ ಪೂರಕವಾಗಿ ಅಲ್ಲ. ನಂದು ಇನ್ನೂ ಒಂದು ಅಭಿಪ್ರಾಯ ಇದೆ, ಅನುಭವವೂ ಇದೆ. ಬಿಜೆಪಿಯಲ್ಲಿ ಇರುವವರು ಎಲ್ಲರೂ ಹಿಂದೂವಾದಿಗಳಲ್ಲ. ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಇದ್ದಾರಲ್ಲ, ಅವರಲ್ಲಿ ಎಲ್ಲರೂ ಹಿಂದೂ ವಿರೋಧಿಗಳೂ ಅಲ್ಲ. ಇದನ್ನು ಒಪ್ಪಿಕೊಂಡವನು ನಾನು, ಇದನ್ನು ಗೌರವಿಸುವವನು ನಾನು ಒಂದು ಪಕ್ಷದ ಬಾಲಂಗೋಚಿಯಾಗಿ ದಬ್ಬ ಹೊಡೆಯುವ ಪಾಪವನ್ನು ಮಾಡಿ ಸಮಾಜಕ್ಕೆ ದ್ರೋಹ ಮಾಡೋಂಗಿಲ್ಲ. ಈ ನಿಲುವು ನಮ್ಮದು. ಹಾಗ ಅವರು ಅದನ್ನು ಉಪಯೋಗಿಸ್ಕೊತಾರೋ ಬಳಸ್ಕೊತಾರೋ ಅವರನ್ನು ಮುಸ್ಲಿಕ್ಕೆ ನಾವು ಯಾಕ್ರಿ? ಮ್ಯೂಸಿಕ್ ಒಂದೇ ನಿಮಿಷ. ನೀವು ಬೇರೆ ಪಕ್ಷಗಳಲ್ಲಿ ಹಿಂದೂ ವಿರೋಧಿಗಳಲ್ಲ ಅಂದ್ರಿ, ವಿರೋಧಿಗಳಿಲ್ಲ ಅಂದೆ, ಹಿಂದೂ ವಿರೋಧಿಗಳಿಲ್ಲ ಅಂತ. ಅಲ್ಲಿ ಯಾರ್ಯಾರು ಹಿಂದೂವಾದಿಗಳು ಅಂತ ಹೇಳಿ ಒಂದು ಆ್ಯಕ್ಷನ್ ಅವ್ರು ತಗೊಂಡ್ಬಿಡ್ತಾರೆ. ಅವರು ಅಲ್ಲಿ ಯಾರ್ಯಾರು ಹಿಂದೂವಾದಿಗಳು ಇದ್ದಾರೆ ಬೇರೆ ಪಕ್ಷಗಳಲ್ಲಿ ಅಂತ ಹೇಳಿದ್ರೆ ಒಂದು ಆ್ಯಕ್ಷನ್ ತಗೊಂಡ್ಬಿಡ್ತಾರೆ ಅಂದೆ. ಸಂದರ್ಭ ಬಂದಾಗ ಸೂಕ್ಷ್ಮವಾಗಿ ಗಮನಿಸಿದರೆ ಭಾಳಷ್ಟು ಜನ ಸಿಗ್ತಾರೆ. ಓಕೆ, ಅಂದರೆ ತಮ್ಮ ತತ್ವ ಸಿದ್ಧಾಂತಗಳನ್ನು ಒಪ್ಪುವಂಥವ್ರು ಬಿಜೆಪಿಯನ್ನು ಹೊರತುಪಡಿಸಿ ಬೇರೆ ಪಕ್ಷಗಳಲ್ಲಿ ಇದ್ದಾರೆ. ಹಿಂದುತ್ವ ಇದು ನಮ್ದಲ್ಲ, ಇದು ಹಿಂದುತ್ವ ನಮ್ದಲ್ಲ. ಹಿಂದುತ್ವ ಸಮಾಜದ ಆತ್ಮ ಅದು. ಓಕೆ, ಅದನ್ನು ಗೌರವಿಸುವವರು, ಒಪ್ಪಿಕೊಂಡವರು ಸಾಕಷ್ಟು ಜನ ಇದ್ದಾರೆ. ನಾನು ಇವತ್ತಿಗೂ ಹೇಳ್ತೀನಿ, ತುಷ್ಟೀಕರಣ ನೀತಿಯನ್ನು ಕಾಂಗ್ರೆಸ್ ಕೈ ಬಿಡಲಿ, ಭಯೋತ್ಪಾದಕರನ್ನು ಪರೋಕ್ಷವಾಗಿ ಬೆಂಬಲಿಸುವ, ಸಮರ್ಥಿಸುವ ಹುಚ್ಚುತನದಿಂದ ಹಿಂದಕ್ಕೆ ಸರೀಲಿ, ಆಂತರಿಕ ಸುರಕ್ಷತೆಗೆ ಸಂಬಂಧಿಸಿದಂತೆ ಬಲವಾದ ನಿಲುವನ್ನು ತಗೊಳ್ಳಿ. ಎಲ್ಲ ರಾಜಕೀಯ ಪಕ್ಷಗಳು ಭಾಜಪಕ್ಕೆ ಸೆಡ್ ಹೊಡೆದ ಮೇಲಕ್ಕೆ ಬರ್ತಾವೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಈಗ ಆಗ್ತಿರೋ ಅನಾಹುತ ಬಿಜೆಪಿ ಅವರೇ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅತಂತ್ರ ನಿಲುವು, ಅಸ್ಪಷ್ಟ ನಿಲುವು. ಇವತ್ತಿನವರೆಗೆ ಭಯೋತ್ಪಾದನೆ ಕೃತ್ಯ ಅದು ದೇಶದ ಅಖಂಡತೆಗೆ ಮಾರಕ. ಅದು ನೋಡುವವರಿಗೆ ಗೊತ್ತಾಗ್ತದೆ. ಭಾರತಕ್ಕೆ ಬಾಂಬ್ ಇಡೋದು, ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡೋದು, ಇದನ್ನು ಯಾವತ್ತಾದರೂ ಯಾವುದಾದರೂ ರಾಜಕೀಯ ಪಕ್ಷ ಬಲವಾಗಿ ಖಂಡಿಸಿದ್ದುಂಟಾ? ಫೋಟೋ ತೆಗೆದರು, ತಾಡ ತೆಗೆದರು. ಎಂಥ ದ್ರೋಹ ಇದು! ಜನ ನೋಡ್ತಾ ಇದ್ದಾರೆ. ಕೊಚ್ಚೆ ಗುಂಡಿಗೆ ಬಿಸಾಡಿರೋದು. ಕಾಂಗ್ರೆಸ್ಗೆ ದುಸ್ಥಿತಿ ಬರಬಾರ್ದಿತ್ತು. ಒಂದು ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಪ್ರಬಲವಾದ ರಾಜಕೀಯ ಪಕ್ಷ ಬೇಕು. ಆವಾಗ ಡೆಮೋಕ್ರಸಿ ಅನ್ನೋದು ಚೆನ್ನಾಗಿರ್ತದೆ. ಸ್ವಯಂಕೃತ ಅಪರಾಧ ಎಲ್ಲಿ 40, ಎಲ್ಲಿ 425. मज़ा आया और मैं ये जो मज़ा है हिंदुस्तान के हर व्यक्ति को देना चाहता हूँ.